ಹಲೋ ಆಸ್ಪಿರೆಂಟ್ಸ್, ವೆಲ್ಕಮ್ ಟು ಇಂಡಿಯಾ ಫರೈಸ್. ಕನ್ನಡದಲ್ಲಿ ಕರೆಂಟ್ ಅಫೇರ್ಸ್ ಅನ್ನ ಪ್ರಸ್ತುತಿಪಡಿಸುವ ಸರಣಿಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾನು ಶಿವಲಿಂಗಯ್ಯ. ಸೊ ನಾವು ಇವತ್ತು ಡಿಸ್ಕಸ್ ಮಾಡ್ತಿರುವಂತಹ ಟಾಪಿಕ್ ಬಂದು ನಿಮಗೆಲ್ಲ ಗೊತ್ತಿರೋ ಹಾಗೆ ಗ್ರೇಟ್ ಅನ್ನುವಂತಹ ಒಂದು ಯೋಜನೆ ಕುರಿತಂತೆ. ಸೊ ಏನಕ್ಕೆ ಸುದ್ದಿ ನಡೀತು ಅಂತ ನೋಡ್ತಾ ಬಂದಾಗ, ಇತ್ತೀಚೆಗೆ ಕೇಂದ್ರ ಸರ್ಕಾರವು ತಾಂತ್ರಿಕ ಜವಳಿ ಕ್ಷೇತ್ರದಲ್ಲಿ ಒಂದು ಮಹತ್ವಾಕಾಂಕ್ಷಿಯಾದಂತಹ ನಾವೀನ್ಯಕಾರರಲ್ಲಿ ಸಂಶೋಧನೆ ಮತ್ತು ಉದ್ಯಮಶೀಲತೆಗಾಗಿ ಅದರ ಅನುದಾನದಡಿಯಲ್ಲಿ 4 ಸ್ಟಾರ್ಟ್ಅಪ್ಗಳಿಗೆ ಒಂದು ಅನುದಾನವನ್ನ ಅನುಮೋದಿಸಿದೆ. ಈ ಉಪಕ್ರಮವು ಭಾರತದಲ್ಲಿ ಒಂದು ತಾಂತ್ರಿಕ ಅಥವಾ ಟೆಕ್ನಿಕಲ್ ಟೆಕ್ಸ್ಟೈಲ್ ಅಂತ ಕರೀತೀವಿ, ತಾಂತ್ರಿಕ ಜವಳಿ ಕ್ಷೇತ್ರದಲ್ಲಿ ನಾವೀನ್ಯತೆ ಮತ್ತು ಉದ್ಯಮಶೀಲತೆಯನ್ನು ಹೆಚ್ಚಿಸುವಂತಹ ಈ ಒಂದು ಯೋಜನೆ ಹೊಂದಿದೆ ಅಂತಾನೆ ಹೇಳ್ತಾ ಬರ್ಬೋದು. ಅಂಡ್ ಏನಿದೆ ಗ್ರೇಟ್ ಸ್ಕೀಮ್ ಅಂತ ನೋಡ್ತಾ ಬಂದಾಗ, ಇಟ್ಸ್ ಎ ಗ್ರಾಂಟ್ ಫಾರ್ ರಿಸರ್ಚ್ ಅಂಡ್ ಎಂಟರ್ಪ್ರಿನರ್ಶಿಪ್ ಅಕ್ರಾಸ್ ಆಸ್ಪೈರಿಂಗ್ ಇನ್ವೆಸ್ಟರ್ಸ್ ಇನ್ ಟೆಕ್ಸ್ಟೈಲ್, ಟೆಕ್ನಿಕಲ್ ಟೆಕ್ಸ್ಟೈಲ್ ಅಂತ ಕರಿತೀವಿ. ಅಂದರೆ ತಾಂತ್ರಿಕವಾದಂತಹ ಜವಳಿಯ ಒಂದು ವಲಯದಲ್ಲಿ ಯಾರೆಲ್ಲ ಹೂಡಿಕೆಯನ್ನು ಮಾಡುವಂತಹ ಮಹತ್ವಾಕಾಂಕ್ಷೆಯ ಯಾರೆಲ್ಲ ಹೂಡಿಕೆದಾರರಿದ್ದಾರೆ, ಸೊ ಅವರಿಗೆ ಸಂಶೋಧನೆಯನ್ನ ಮತ್ತು ಉದ್ಯಮಶೀಲತೆಯನ್ನ ಹೆಚ್ಚಿಸೋದಕ್ಕೋಸ್ಕರ ಇರುವಂತಹ ಒಂದು ಅನುದಾನವೇ ಈ ಒಂದು ಗ್ರಾಂಟ್ ಸ್ಕೀಮ್ ಅಂತ ಕರಿತೀವಿ. ಸೊ ಅಥವಾ ಗ್ರೇಟ್ ಸ್ಕೀಮ್ ಅಂತ ಕರೆಯುವಂಥದ್ದು. ಈ ಗ್ರೇಟ್ನ ಒಂದು ಮಾಡಿದಾಗ ಏನು GREAT ಅಂತ ಕರಿತೀವಿ, ಗ್ರಾಂಟ್ ಫಾರ್ ರಿಸರ್ಚ್ ಅಂಡ್ ಎಂಟರ್ಪ್ರಿನರ್ಶಿಪ್ ಅಕ್ರಾಸ್ ಅಸ್ಪೈರಿಂಗ್ ಇನ್ವೆಸ್ಟರ್ಸ್ ಇನ್ ಟೆಕ್ನಿಕಲ್ ಟೆಕ್ಸ್ಟೈಲ್ ಅನ್ನೋದನ್ನ ಸಂಕ್ಷಿಪ್ತವಾಗಿ ಈ ಗ್ರೇಟ್ ಅನ್ನೋದನ್ನ ಸಂಕ್ಷಿಪ್ತವಾಗಿ ಬರೆಯಲಾಗಿದೆ. ಸೊ ಅದರಿಂದಾಗಿ ಗ್ರೇಟ್ ಸ್ಕೀಮ್ ಅಂತ ಕರೆಯುವಂಥದ್ದು. ಸೊ ಇದನ್ನು ಯಾವಾಗ ಶುರು ಆಯಿತು ಅಥವಾ ಯಾವಾಗ ಇದನ್ನು ಶುರು ಮಾಡಲಾಯಿತು ಅಂತ ನೋಡ್ತಾ ಬಂದಾಗ, ಇದನ್ನು ಶುರು ಮಾಡಿದ್ದು ಆಗಸ್ಟ್ 2023ರಲ್ಲಿ, ಅಂದರೆ 2023ರಲ್ಲಿ ಆಗಸ್ಟರಂದು ಈ ಗ್ರೇಟ್ ಒಂದು ಸ್ಕೀಮನ್ನು ಅಥವಾ ಟೆಕ್ಸ್ಟೈಲ್ಗೆ, ಅಂದರೆ ಟೆಕ್ನಿಕಲ್ ಟೆಕ್ಸ್ಟೈಲ್ಗೆ ಅಥವಾ ತಾಂತ್ರಿಕ ಜವಳಿ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಹಾಗೆ ಈ ಒಂದು ಇದನ್ನು ಶುರು ಮಾಡಲಾಯಿತು. ಸೊ ಇದರ ಉದ್ದೇಶ ಏನಂತ ಬಂದಾಗ, ಭಾರತದಲ್ಲಿ ಒಂದು ತಾಂತ್ರಿಕವಾದಂತಹ ಜವಳಿ ವಲಯದಲ್ಲಿ ಏನಿದೆ ಅಲ್ಲಿ ಸ್ಟಾರ್ಟ್ಅಪ್ ಪರಿಸರವನ್ನ ಅಥವಾ ಸ್ಟಾರ್ಟ್ಅಪ್ ಎನ್ವೈರನ್ಮೆಂಟ್ ಅನ್ನ ಆ ಸಿಸ್ಟಮ್ಸ್ ಏನಿರುತ್ತೆ ಅದನ್ನ ಅಭಿವೃದ್ಧಿಪಡಿಸುವಂಥದ್ದು ಈ ಒಂದು ಯೋಜನೆ ಉದ್ದೇಶವಾಗಿರುತ್ತೆ. ಅಂಡ್ ವಿಕಸನ ಬಂದಾಗ ಅಥವಾ ಇದ್ರದ್ದು ಎಲ್ಲಿಂದ ಶುರುವಾಯಿತು ಅಂತ ಬಂದಾಗ, ಈ ಯೋಜನೆಯು ರಾಷ್ಟ್ರೀಯ ತಾಂತ್ರಿಕ ಜವಳಿ ಮಿಷನ್ ಏನಿದೆ, ಸೊ ಸಂಶೋಧನೆ, ಅಭಿವೃದ್ಧಿ ಮತ್ತು ನಾವೀನ್ಯತೆಯ ಒಂದು ಘಟಕದ ಒಂದು ಭಾಗವಾಗಿರುತ್ತೆ. ಸೊ ಅದರಿಂದಾಗಿ ಅಲ್ಲಿ ಅಂತ ನೋಡ್ತಾ ಬರ್ಬೋದು. ಅಂಡ್ ಗುರಿ ಬಂದಾಗ, ಯಾರೆಲ್ಲ ಯುವ ನಾವೀನ್ಯಕಾರರಿದ್ದಾರೆ, ವಿಜ್ಞಾನಿಗಳಿದ್ದಾರೆ, ತಂತ್ರಜ್ಞಾನರಿದ್ದಾರೆ, ಸ್ಟಾರ್ಟ್ಅಪ್ಗಳು ಮತ್ತು ಆಲೋಚನೆಗಳು, ಥಾಟ್ಸ್ಗಳು ಏನಿದೆ ಇವೆಲ್ಲವನ್ನು ಕೂಡ ವಾಣಿಜ್ಯ ತಂತ್ರಗಳಾಗಿ ಅಥವಾ ಉತ್ಪನ್ನಗಳಾಗಿ ಭಾಷಾಂತರಿಸೋದಕ್ಕೆ ಅಥವಾ ಅದನ್ನ ಕನ್ವರ್ಟ್ ಮಾಡೋದಕ್ಕೆ ಒಂದು ತಾಂತ್ರಿಕ ಜವಳಿಯಲ್ಲಿ ಅಥವಾ ತಾಂತ್ರಿಕ ಜವಳಿ ಕ್ಷೇತ್ರದಲ್ಲಿ ಭಾರತವನ್ನ ಸ್ವಾವಲಂಬಿಯಾಗಿ ಮಾಡುವಂಥದ್ದು ಈ ಯೋಜನೆಯ ಒಂದು ಗುರಿಯಾಗಿರುವಂಥದ್ದು. ಇನ್ನು ಬೆಂಬಲವನ್ನ ನೋಡ್ತಾ ಬಂದಾಗ, ಈ ತಾಂತ್ರಿಕ ಜವಳಿಗಳಿಗೆ ಕ್ರಿಯಾತ್ಮಕವಾದಂತಹ ಮೂಲ ಮಾದರಿಯನ್ನು ಅಭಿವೃದ್ಧಿಪಡಿಸೋದು ಅಥವಾ ತಂತ್ರಜ್ಞಾನವನ್ನ ವಾಣಿಜ್ಯೀಕರಿಸಲು ವೈಯಕ್ತಿಕ ಉದ್ಯಮಿಗಳು ಮತ್ತು ಸ್ಟಾರ್ಟ್ಅಪ್ಗಳಿಗೆ ಹಣವನ್ನು ಒದಗಿಸುವಂಥದ್ದು ಈ ಯೋಜನೆಯ ಒಂದು ಬೆಂಬಲವಾಗಿರುತ್ತೆ. ಇನ್ನು ನಿಧಿಯನ್ನು ಬಂದಾಗ 19 ತಿಂಗಳ ಅಂದ್ರೆ 18 ತಿಂಗಳ, ಅಂದ್ರೆ ಯೂಶಲಿ 1 ವರ್ಷದ 18 ತಿಂಗಳ ಅವಧಿಗೆ 50 ಲಕ್ಷದವರೆಗೆ ಅನುದಾನವನ್ನ ಯಾರೆಲ್ಲ ಹೂಡಿಕೆದಾರರು ಇರ್ತಾರೆ ಅವರಿಗೆ ಕೊಡಲಾಗುತ್ತೆ. ಅಂಡ್ ಇದು ಅನ್ವಯಿಸುವಂತಹ ಕ್ಷೇತ್ರಗಳು ಯಾವುವು ಅಂತ ಬಂದಾಗ, ನಿಮ್ಗೆ ಯೂಶಲಿ ಟೆಕ್ಸ್ಟೈಲ್ ಅಂತ ಬಂದಾಗ ನಿಮ್ಗೆ ಜವಳಿ ಕ್ಷೇತ್ರ ಅಂತ ಕರಿತೀವಿ. ಅಂದ್ರೆ ಬಟ್ಟೆ ಮ್ಯಾನುಫ್ಯಾಕ್ಚರಿಂಗ್ ಏನಿರುತ್ತೆ, ಸೊ ಒಂದು ನೂಲಿನಿಂದ ಹಿಡಿದು ಒಂದು ಸಿದ್ಧ ಉಡುಪು ಆಗುವವರೆಗೂ ಒಂದು ಪ್ರೋಸೆಸ್ ಇರುತ್ತೆ, ಅದನ್ನು ನಾವು ಯೂಶಲಿ ಜವಳಿ ಕ್ಷೇತ್ರ ಅಂತ ಕರಿತೀವಿ. ಅದೇ ರೀತಿಯಲ್ಲಿ ಟೆಕ್ನಿಕಲ್ ಟೆಕ್ಸ್ಟೈಲ್ ಅಂತ ಬಂದಾಗ, ಅಂದ್ರೆ ತಂತ್ರಜ್ಞಾನವನ್ನು ಬಳಸಿಕೊಂಡು ಅಥವಾ ತಂತ್ರಜ್ಞಾನಕ್ಕೆ ಬಳಸಲ್ಪಡುವಂತಹ ಒಂದು ಕಾಸ್ಟ್ಯೂಮ್ಸು, ಬಟ್ಟೆಗಳಾಗಿರ್ಬೋದು, ಅಂದ್ರೆ ಅದು ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ಸು ಅಥವಾ ಏನೇನೆಲ್ಲ ತಂತ್ರಜ್ಞಾನದಲ್ಲಿ ಬಳಸ್ತಾ ಇದೀವಿ ಬಟ್ಟೆಗಳೇನಿರುತ್ತೆ ಅದನ್ನ ತಾಂತ್ರಿಕ ಅಥವಾ ಟೆಕ್ನಿಕಲ್ ಟೆಕ್ಸ್ಟೈಲ್ ಅಂತ ಕರಿತಾ ಬರ್ತೀವಿ. ಸೊ ಈ ಅನ್ವಯಿಸುವ ಕ್ಷೇತ್ರಗಳು ಯಾವ್ಯಾವು, ಅಪ್ಲೈಡ್ ಕ್ಷೇತ್ರಗಳು ಯಾವ್ಯಾವು ಅಂತ ಬಂದಾಗ, ಕೃಷಿ ಜವಳಿ ಆಗಿರ್ಬೋದು, ಬಟ್ಟೆ ಜವಳಿ ಆಗಿರ್ಬೋದು, ಜಿಯೋ ಟೆಕ್ಸ್ಟೈಲ್ ಆಗಿರ್ಬೋದು, ಅಥವಾ ಕೈಗಾರಿಕಾ ಜವಳಿ ಆಗಿರ್ಬೋದು, ವೈದ್ಯಕೀಯ ಜವಳಿ ಆಗಿರ್ಬೋದು, ಪ್ಯಾಕೇಜಿಂಗ್, ರಕ್ಷಣಾತ್ಮಕ, ಕ್ರೀಡೆ ಟೆಕ್ಸ್ಟೈಲು, ಸ್ಪೋರ್ಟ್ಸ್ ಟೆಕ್ಸ್ಟೈಲು, ಇದು ಇದಾಗ್ತಾ ಬರುತ್ತೆ. ಇನ್ನು ತಾಂತ್ರಿಕ ಜವಳಿ, ರಾಷ್ಟ್ರೀಯ ತಾಂತ್ರಿಕ ಜವಳಿ ಮಿಷನ್ ಅಂದ್ರೆ ಏನು ಅಂತ ಬಂದಾಗ, ಅದನ್ನು ಯೂಶಲಿ ರಾಷ್ಟ್ರ ಮಟ್ಟದಲ್ಲಿ ಈ ಒಂದು ಟೆಕ್ನಿಕಲ್ ಜವಳಿಯ ಮಿಷನ್ ಅನ್ನ ಅಥವಾ ಈ ಒಂದು ಉತ್ಪಾದನೆಯನ್ನ ಹೆಚ್ಚಳ ಮಾಡಿ ಆ ಮೂಲಕ ಆಮದು ನಾವೇನು ಜಾಸ್ತಿ ಮಾಡ್ಕೋತಾ ಇದೀವಿ ಅದನ್ನ ಕಮ್ಮಿ ಮಾಡುವಂತಹ ಉದ್ದೇಶವನ್ನ ಈ ಮಿಷನ್ ಹೊಂದಿದೆ. ಸೊ ಇದರ ಘಟಕಗಳು ಯಾವ್ಯಾವು ಅಂತ ಬಂದಾಗ, ಯೂಶಲಿ ದಟ್ ಉದ್ದೇಶ ಬಂದು ಭಾರತದಲ್ಲಿ ಒಂದು ತಾಂತ್ರಿಕ ಜವಳಿಯಲ್ಲಿ ಒಂದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅದನ್ನ ಅಸಾಧಾರಣ ಬೆಳವಣಿಗೆ ದರವನ್ನ ಬೆಳೆಸುವಂಥದ್ದು ಈ ಒಂದು ಯೋಜನೆಯ ಉದ್ದೇಶವಾಗಿರುತ್ತೆ. ಸೊ ಅದ್ರ ಜೊತೆಗೆ ದೂರದೃಷ್ಟಿಯಿಂದ ಬಂದಾಗ, ತಾಂತ್ರಿಕ ಜವಳಿಯಲ್ಲಿ ಭಾರತವನ್ನು ಜಾಗತಿಕ ನಾಯಕನಾಗಿ ಮಾಡುವಂಥದ್ದು ಈ ಒಂದು ಯೋಜನೆಯ ಅಥವಾ ರಾಷ್ಟ್ರೀಯ ತಾಂತ್ರಿಕ ದೂರದೃಷ್ಟಿಯಾಗಿರುತ್ತೆ. ಇನ್ನು ರಾಷ್ಟ್ರೀಯ ಜವಳಿಗೆ ಏನಿದೆ ಅದರ ಒಂದು ಘಟಕಗಳು ಯಾವ್ಯಾವು ಅಂತ ಬಂದಾಗ, ಸಂಶೋಧನೆಯನ್ನ ಮಾಡುವಂಥದ್ದು, ಹೊಸ ಹೊಸ ಐಡಿಯಾಗಳನ್ನ, ನಾವೀನ್ಯತೆಗಳನ್ನ ಬಳಸ್ಕೊಳ್ಳುವಂಥದ್ದು, ಅದನ್ನು ಡೆವಲಪ್ ಮಾಡುವಂತಹ, ಅಭಿವೃದ್ಧಿಗೊಳಿಸುವಂತಹ ಒಂದು ಘಟಕಗಳನ್ನ ಈ ಯೋಜನೆಯನ್ನ ಹೊಂದಿದೆ. ಅದ್ರ ಜೊತೆಗೆ
ಈ ಎಲ್ಲ ಯೋಜನೆಗಳನ್ನ ಈ ಎಲ್ಲವನ್ನ ಯಾರು ಹಮ್ಕೋತಿದ್ದಾರೆ, ಇನ್ವೆಸ್ಟ್ ಯಾರು ಮಾಡ್ತಿದ್ದಾರೆ ಅಂಥವ್ರಿಗೆ ಪ್ರೋತ್ಸಾಹವನ್ನ ಕೊಡುವಂಥದ್ದು ಅಥವಾ ಮಾರುಕಟ್ಟೆನಲ್ಲಿ ಅವರಿಗೆ ಒಂದಷ್ಟು ಅಭಿವೃದ್ಧಿಯನ್ನ ಮಾಡೋದಕ್ಕೆ, ಅಭಿವೃದ್ಧಿ ಆಗೋದಕ್ಕೆ ಒಂದು ಸಹಾಯವನ್ನ ಮಾಡುವಂಥದ್ದು ಈ ಒಂದು ಯೋಜನೆಯ ಉದ್ದ ಆಗಿರುತ್ತೆ. ಅದ್ರ ಜೊತೆಗೆ ರಫ್ತು ಪ್ರಚಾರ ಅಥವಾ ಪ್ರೋತ್ಸಾಹ ಅಂತ ಕರಿತೀವಿ. ಅಂದ್ರೆ ತಾಂತ್ರಿಕ ಜವಳಿ ಮಟ್ಟದಲ್ಲಿ ಅಥವಾ ತಾಂತ್ರಿಕ ಜವಳಿ ವಲಯದಲ್ಲಿ ಭಾರತದ ಒಂದು ರಫ್ತುಗಳನ್ನು ಹೆಚ್ಚಿಸುವಂಥದ್ದು, ರಫ್ತು ಮಾಡುದಾರಿಕೆಗೆ ಅಥವಾ ರಫ್ತು ಮಾಡ್ತಾ ಇರುವಂತಹ ರಫ್ತುದಾರರು ಯಾರ್ಯಾರು ಇರ್ತಾರೆ ಅವರಿಗೆ ಅನುದಾನಗಳನ್ನು ಕೊಡುವಂತಹ, ಟ್ಯಾರಿಫ್ಗಳನ್ನು ಕಮ್ಮಿ ಮಾಡುವಂತಹ ಕೆಲಸವನ್ನ ಮಾಡ್ತಾ ಬರುವಂಥದ್ದು. ಅದ್ರ ಜೊತೆಗೆ ಈ ಒಂದು ಟೆಕ್ನಿಕಲ್ ಟೆಕ್ಸ್ಟೈಲ್ ಅಂತ ನಾವೇನು ಕರಿತೀವಿ ಅಥವಾ ತಾಂತ್ರಿಕ ಜವಳಿ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಶಿಕ್ಷಣವನ್ನು ನೀಡುವಂಥದ್ದು ಅಥವಾ ತರಬೇತಿಯನ್ನು ನೀಡುವಂಥದ್ದು, ಒಂದು ಕೌಶಲ್ಯದ ಅಂತರ ಏನಿರುತ್ತೆ, ಆ ಒಂದು ಟೆಕ್ನಿಕಲ್ ಸ್ಕಿಲ್ಸ್ ಏನಿರುತ್ತೆ, ಆ ತಾಂತ್ರಿಕ ಕೌಶಲ್ಯವನ್ನು ಅಭಿವೃದ್ಧಿಪಡಿಸುವಂಥದ್ದು ಈ ಯೋಜನೆಯಲ್ಲಿ ಇರುವ ಒಂದು ಘಟಕಗಳಾಗಿರ್ತವೆ. ಅಂಡ್ ಇದಕ್ಕೆ ನೋಡಲ್ ಸಚಿವಾಲಯ ಯಾವುದು ಅಂತ ಬಂದಾಗ ನಿಮಗೆ ಜವಳಿ ಟೆಕ್ಸ್ಟೈಲ್ ಮಿನಿಸ್ಟ್ರಿ ಅಂತ ನಾವೇನು ಕರಿತೀವಿ, ಈ ಎರಡಕ್ಕೂ ಕೂಡ ಆಗಿರ್ಬೋದು, ಗ್ರೇಟ್ ಸ್ಕೀಮ್ ಆಗಿರ್ಬೋದು ಅಥವಾ ರಾಷ್ಟ್ರೀಯ ಟೆಕ್ನಿಕಲ್ ಟೆಕ್ಸ್ಟೈಲ್ ಮಿಷನ್ ಅಂತ ನಾವೇನು ಕರಿತೀವಿ, ಅದು ಭಾರತೀಯ ತಾಂತ್ರಿಕ ಜವಳಿ ಮಿಷನ್ನ ಒಂದು ಸಚಿವಾಲಯಗಳು ಯಾವುದು ಅಂತ ಬಂದಾಗ ನಮಗೆ ಟೆಕ್ಸ್ಟೈಲ್ ಮಿನಿಸ್ಟ್ರಿ ಅನ್ನುವಂಥದ್ದು ಈ ಒಂದು ಯೋಜನೆಯ ನೋಡಲ್ ಮಿನಿಸ್ಟ್ರಾಲಯ. ಇನ್ನು ಈ ಯೋಜನೆಯ ಒಂದು ಮಹತ್ವ ಏನು, ಇಂಪಾರ್ಟೆನ್ಸ್ ಯಾಕೆ, ಗ್ರೇಟ್ ಸ್ಕೀಮ್ ಅನ್ನೋದು ಏಕೆ ತುಂಬ ಮಹತ್ವ ಆಗುತ್ತೆ ಅಂತ ಬಂದಾಗ, ಲಭ್ಯವಿರುವಂತಹ ಅಥವಾ ಆಲ್ರೆಡಿ ಎಕ್ಸಿಸ್ಟೆನ್ಸ್ ಆಗಿರುವಂತಹ ನಾವೀನ್ಯತೆಕಾರರು ಯಾರಿರ್ತಾರೆ, ನ್ಯೂ ಟೆಕ್ನಾಲಜಿಸ್ಟ್ ಯಾರ್ಯಾರಿರ್ತಾರೆ ಅವರನ್ನು ಎಂಪವರ್ ಮಾಡುವಂತಹ ಅಥವಾ ಅವರನ್ನು ಸಬಲೀಕರಣಗೊಳಿಸುವಂತಹ ಕೆಲಸವನ್ನು ಈ ಯೋಜನೆ ಮಾಡ್ತಾ ಬರುತ್ತೆ. ಆ್ಯಂಡ್ ಅದ್ರ ಜೊತೆಗೆ ಸ್ವಾವಲಂಬನೆಯನ್ನು ಹೆಚ್ಚಿಸ್ತಾ ಬರುತ್ತೆ, ಸೆಲ್ಫ್ ರಿಲಯನ್ಸ್ ಅಂತ ಕರಿತೀವಿ ಅಥವಾ ಆತ್ಮನಿರ್ಭರ. ಏನು ಭಾರತ ತನ್ನ 100 ವರ್ಷಗಳ ಸ್ವತಂತ್ರಾಚರಣೆ ವರ್ಷದಿಗೆ ಎಲ್ಲ ರಂಗಗಳು ಕೂಡ ತನ್ನ ಆ ಸ್ವಾವಲಂಬನೆಯನ್ನು ಸಾಧಿಸಬೇಕು, ಅಂದರೆ ಇನ್ನೊಬ್ಬರ ಮೇಲಿನ ಅವಲಂಬನೆಯನ್ನು ತೆಗೆದಾಕಿ ಸೆಲ್ಫ್ ರಿಲಯನ್ಸ್ ಅಂತ ಕರಿತೀವಿ. ಅದು ನಮ್ಮನ್ನು ನಾವು ಎಲ್ಲ ರೀತಿಯಿಂದನೂ ಎಲ್ಲ ರಂಗದಲ್ಲೂ ನಾವು ಒಂದು ಅವಲಂಬನೆಯನ್ನು ತಪ್ಪಿ ಸ್ವಾವಲಂಬನೆಯನ್ನು ಹೊಂದಬೇಕು ಅನ್ನುವಂಥದ್ದೇ ಈ ಆತ್ಮನಿರ್ಭರ ಭಾರತದ ಒಂದು ಯೋಜನೆ ಆಗಿರುತ್ತೆ. ಅದಕ್ಕೆ ಒಂದು ಹೆಜ್ಜೆಯಾಗಿ ಅಥವಾ ಅದಕ್ಕೆ ಒಂದು ಸಹಾಯಕವಾಗಿ ಜವಳಿ ಕ್ಷೇತ್ರ ಏನಿರುತ್ತೆ ಅಥವಾ ಟೆಕ್ನಿಕಲ್ ಅಂದರೆ ತಾಂತ್ರಿಕ ಜವಳಿ ಕ್ಷೇತ್ರದಲ್ಲೂ ಕೂಡ ಹೊರ ದೇಶಗಳ ಮೇಲೆ ಹೆಚ್ಚು ನಾವು ಅವಲಂಬಿತವಾಗಿದ್ದೀವಿ. ಅಂದರೆ ಯುರೋಪಿಯನ್ ರಾಷ್ಟ್ರಗಳಾಗಿರ್ಬೋದು ಅಥವಾ ಅಮೆರಿಕ ಸಂಸ್ಥಾನದ ಒಂದು ರಾಷ್ಟ್ರಗಳಾಗಿರ್ಬೋದು, ಅಲ್ಲಿರುವಂತಹ ಒಂದು ಹೆಚ್ಚಿನ ಅವಲಂಬನೆಯನ್ನು, ಚೀನಾ ಮೇಲಿನ ಅವಲಂಬನೆಯನ್ನು ಕಮ್ಮಿ ಮಾಡುತ್ತಾ ಅಥವಾ ಕಮ್ಮಿ ಮಾಡಬೇಕು ಅನ್ನುವಂಥದ್ದು ಈ ಒಂದು ಯೋಜನೆಯ ಉದ್ದೇಶವಾಗಿರುತ್ತೆ. ಆ್ಯಂಡ್ ಅದರದ್ದು ಇಂಪ್ಲಿಕೇಶನ್ ಬಂದು ವೆರಿ ಡೈವರ್ಸ್ ಇರೋದ್ರಿಂದಾಗಿ ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಆ್ಯಂಡ್ ಜಾಗತಿಕ ಮಟ್ಟದಲ್ಲಿ ಭಾರತ ತನ್ನ ರೂಪುರೇಷೆಯನ್ನು, ತನ್ನ ಒಂದು ಬೇರುಗಳನ್ನು ಬಿಡೋದಕ್ಕೆ ಅಥವಾ ತನ್ನನ್ನು ತಾನು ಏನು ಎಂದು ತೋರಿಸ್ಕೊಳ್ಳೋದಕ್ಕೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಈ ಒಂದಷ್ಟು ಯೋಜನೆಗಳು ತುಂಬಾ ಸಹಕಾರಿಯಾಗಿದೆ ಅಂತಲೇ ನಾವು ಭಾವಿಸುವಂಥದ್ದು. ಸೊ ಸ್ಕೀಮ್ಗೆ ಅಥವಾ ಈ ಒಂದು ಗ್ರೇಟ್ ಯೋಜನೆಗೆ ಸಂಬಂಧಪಟ್ಟಂಥ ಮಾಹಿತಿ, ಈ ಮಾಹಿತಿ ನಿಮ್ಗೆ ಇಷ್ಟ ಆಗುತ್ತೆ ಅಂತ ಭಾವಿಸ್ತಾ ಇಲ್ಲಿ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು.